ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಆಗಸ್ಟ್ 7, 2007. ಪಶ್ಚಿಮ ಏಷ್ಯಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇತ್ತು. ಆದರೆ ಇಸ್ರೇಲ್ನ ಸೇನಾಧಿಕಾರಿಗಳು, ಬೇಹುಗಾರಿಕಾ ಇಲಾಖೆ ಹಾಗೂ ಅಲ್ಲಿನ ರಾಜಕೀಯ ಆಡಳಿತದಲ್ಲಿ ಮಾತ್ರ ಏನೋ ಒಂಥರ ಗೊಂದಲ. ಅಲ್ಲೊಂದು ಕಮಾಂಡೋ ಯೂನಿಟ್ ದೊಡ್ಡ ಆಪರೇಷನ್ಗೆ ಸಿದ್ಧ ಆಗಿತ್ತು. ಅವರನ್ನ ಹೊತ್ತ 2 ಹೆಲಿಕಾಪ್ಟರ್ಗಳು ಇಸ್ರೇಲ್ನಿಂದ ಹಾರಿದ್ವು. ಅಲ್ಲವತ್ತು ಏನಾಗುತ್ತೆ ಅನ್ನೋದು ಇಸ್ರೇಲ್ನ ಪ್ರಧಾನಿ, ಡಿಫೆನ್ಸ್ ಮಿನಿಸ್ಟರ್, ಸೇನಾ ಮುಖ್ಯಸ್ಥ, ಅಲ್ಲಿನ ಬೇಹುಗಾರಿಕಾ ವಿಭಾಗದ ಮುಖ್ಯಸ್ಥ, ಹೀಗೆ ಕೆಲವು ಮಂದಿಗೆ ಮಾತ್ರ ಗೊತ್ತಿತ್ತು. ಹಾಗೆ ಹೊರಟ ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗಿದ್ದು ಸಿರಿಯಾದ ನೆಲದಲ್ಲಿ. ಹಾಗೆ ಅದರಲ್ಲಿ ಸೈರೆಟ್ ಮಟ್ಕಲ್ ಕಮಾಂಡೋಗಳಿದ್ರು. ಈ ಸೈರೆಟ್ ಮಟ್ಕಲ್ ಅನ್ನೋದು ಇಸ್ರೇಲಿನ ಎಲೈಟ್ ಫೋರ್ಸ್ಗಳ ಪೈಕಿ ಒಂದು. ಇನ್ಫಾರ್ಮೇಶನ್ ಗ್ಯಾದರಿಂಗ್, ಸ್ಪೆಷಲ್ ಆಪರೇಷನ್ಸ್ ಹಾಗೂ ಎನಿಮಿ ಹಂಟಿಂಗ್ ಅಲ್ಲಿ ಪರಿಣತಿಯನ್ನ ಪಡೆದಿದ್ದ ವಿಶೇಷ ಕಮಾಂಡೋ ಪಡೆ ಅದು. ಹಾಗೆ ಅವತ್ತು ಸಿರಿಯಾದಲ್ಲಿ ಲ್ಯಾಂಡ್ ಆದ ಈ ವಿಶೇಷ ಪಡೆಯ ಯೋಧರು ಸಿರಿಯಾ ಸೈನಿಕರ ಯೂನಿಫಾರ್ಮ್ ಅನ್ನ ತೊಟ್ಟಿದ್ರು. ಆ ಪಡೆ ನಿಧಾನವಾಗಿ ಎಚ್ಚರಿಕೆಯಿಂದ ತನ್ನ ಗುರಿಯತ್ತ ಹೆಜ್ಜೆ ಹಾಕ್ತಾ ಇತ್ತು. ಅವರಲ್ಲಿನ ಒಂದಷ್ಟು ಫೋಟೋಗಳನ್ನ ತಗೊಂಡ್ರು. ಒಂದು ಬಾಕ್ಸ್ಗೆ ಅಲ್ಲಿನ ಮಣ್ಣನ್ನು ತುಂಬಿಕೊಂಡ್ರು. ಇನ್ನೊಬ್ಬ ಕಮಾಂಡರ್ ಅಲ್ಲೇ ಹರಿತಿದ್ದ ನೀರನ್ನ ಬಾಟ್ಲಿಗೆ ಹಾಕೊಂಡ. ಇನ್ನೇನ್ ಅವರಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಸಿರಿಯಾದ ಸೇನಾ ವಾಹನ ಒಂದು ಅಲ್ಲಿಗೆ ಬಂತು. ಒಂದ್ ವೇಳೆ ಅವರಲ್ಲಿ ಸಿಕ್ಕಾಕೊಂಡ್ರೆ ಇಡೀ ಆಪರೇಷನ್ನೇ ಮುಗಿದು ಹೋಗುತ್ತೆ. ಹಾಗಂತ ತಪ್ಪಿಸ್ಕೊಂಡು ಬಂದು ಬಿಡೋಣ ಅಂದ್ರೆ ಅವ್ರು ತಂದಿದ್ದ ಹೆಲಿಕಾಪ್ಟರ್ ಕೂಡ ದೂರದಲ್ಲಿ ನಿಂತಿತ್ತು. ತಕ್ಷಣ ಅಲ್ಲಿಗೆ ಓಡಿ ಹೋಗಿ ಟೇಕ್ ಆಫ್ ಆಗೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲವರಿಗೆ 2 ಅವಕಾಶಗಳಿದ್ವು. ಒಂದು, ಆ ಸೇನೆಯನ್ನ ಕೊಂದು ಹಾಕೋದು, ಅಥವಾ ಅವರ ದಾಳಿಯಲ್ಲಿ ಇವರು ಪ್ರಾಣ ಬಿಡೋದು. ಉಸಿರು ಬಿಗಿ ಹಿಡಿದು ತಮ್ಮ ಕೈಯಲ್ಲಿನ ಆಯುಧಗಳ ಮೇಲೆ ಹಿಡಿತ ಬಿಗಿಗೊಳಿಸಿ ಟ್ರಿಗರ್ ಮೇಲೆ ಬೆರಳಿಟ್ಟು ಅವರು ಅಲ್ಲೇ ಮರೆಯಾಗಿ ನಿಂತರು. ಅದೃಷ್ಟವಶಾತು ಸಿರಿಯಾದ ಸೇನೆ ಇವರನ್ನ ಗಮನಿಸಲಿಲ್ಲ. ಇಸ್ರೇಲಿ ಯೋಧರು ತಾವು ಬಂದಿದ್ದ ಕೆಲಸ ಮುಗಿಸಿ ಹೆಲಿಕಾಪ್ಟರ್ ಹತ್ತಿ ಮತ್ತೆ ಇಸ್ರೇಲ್ ಅನ್ನ ತಲುಪಿದ್ರು. ಅಲ್ಲಿಗೆ ಆಪರೇಷನ್ ಸಕ್ಸಸ್ ಆಯ್ತು. ಹಾಗಾದ್ರೆ ಅವರು ಸಿರಿಯಾದ ಮಣ್ಣು ನೀರು ತಗೊಂಡು ಹೋಗೋದಿಕ್ಕೆ ಅಷ್ಟು ದೊಡ್ಡ ರಿಸ್ಕ್ ಅನ್ನ ತಗೊಂಡ್ರ? ಏನದು ಆಪರೇಷನ್? ಗೆಳೆಯರೆ, ಅಲ್ಲಿ ಸೈರೆಟ್ ಮಟ್ಕಲ್ ಮಾಡಿದ ಆಪರೇಷನ್ ಇತ್ತಲ್ಲ, ಅದು ಸಾಧಾರಣ ಕಾರ್ಯಾಚರಣೆ ಆಗಿರಲಿಲ್ಲ. ಇಸ್ರೇಲಿನ ಶತ್ರು ದೇಶವೊಂದು ಅತಿ ಭಯಾನಕವಾದ ಅಣ್ವಸ್ತ್ರವನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಹೊರಟಿದ್ದ ರಹಸ್ಯವನ್ನ ಭೇದಿಸಿದ ಕಥೆ ಅದು. ಅಂದ್ಹಾಗೆ ಆ ಕಥೆ ಆರಂಭ ಆಗೋದು ಉತ್ತರ ಕೊರಿಯಾದಲ್ಲಿ. ಅದು 2004ರ ಸಮಯ. ಉತ್ತರ ಕೊರಿಯಾದಲ್ಲಿ ಒಂದು ದೊಡ್ಡ ರೈಲ್ವೆ ದುರಂತ ನಡೀತು. ಆ ದುರಂತದ ಬಗ್ಗೆ ನಾನಾ ಕಥೆಗಳು ಹುಟ್ಟುಕೊಂಡ್ವು. ಅಲ್ಲಿ ಇಸ್ರೇಲಿ ಸ್ಪೈ ಒಬ್ಬರ ಕೈವಾಡ ಇದೆ ಅಂತ ಹೇಳಲಾಯಿತು. ಹಾಗೆ ಅವತ್ತಿಗೆ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿದ್ದ ಕಿಮ್ ಜಾಂಗ್ ಇಲ್ ಅದೇ ಮಾರ್ಗದಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ರಯಾಣ ಮಾಡಿದ್ರು. ಹೀಗಾಗಿ ಅದು ಇಲ್ಲವರನ್ನ ಕೊಂದು ಬಿಡೋದಕ್ಕೆ ನಡೆದ ಸಂಚು ಅಂತ ಕೂಡ ಹೇಳಲಾಯಿತು. ಹಾಗೆ ಅದೊಂದು ಸಾಧಾರಣ ಅಪಘಾತ ಮಾತ್ರ. ಅಲ್ಲಿ ಗ್ಯಾಸೋಲಿನ್ ತುಂಬಿಕೊಂಡು ಹೋಗ್ತಾ ಇದ್ದ ರೈಲೊಂದು ಪ್ರಯಾಣಿಕರ ರೈಲಿಗೆ ಡಿಕ್ಕಿ ಹೊಡಿತು. ಹೀಗಾಗಿ ಅಲ್ಲೊಂದು ಅನಾಹುತ ಸಂಭವಿಸ್ತು ಅಂತ ಒಂದಷ್ಟು ಮೂಲಗಳು ಹೇಳಿದ್ವು. ಇನ್ ಕೆಲವರು ಹಾಗೆ ಆ ರೈಲಲ್ಲಿದ್ದದ್ದು ಗ್ಯಾಸೋಲಿನ್ ಅಲ್ಲ, ಅದರಲ್ಲಿ ಅಮೋನಿಯಂ ನೈಟ್ರೇಟ್ ಇತ್ತು, ರಸಗೊಬ್ಬರ ತಯಾರಿಗೆ ಅದನ್ನ ಸಾಗಿಸ್ತಾ ಇದ್ರು, ಅಲ್ಲಿ ಬೆಂಕಿಯ ಅನಾಹುತ ಉಂಟಾಯಿತು ಅಂತ ಉತ್ತರ ಕೊರಿಯಾದ ಸರ್ಕಾರಿ ಸುದ್ದಿ ಸಂಸ್ಥೆ ವರದಿ ಮಾಡಿತು. ಹಾಗೆ ಮತ್ತೊಂದು ಮಾಹಿತಿಯ ಪ್ರಕಾರ ಚೈನಾದಲ್ಲಿ ಸಭೆ ಮುಗಿಸ್ಕೊಂಡು ಕಿಮ್ ಜಾಂಗ್ ಇಲ್ ಆ ಮಾರ್ಗದಲ್ಲಿ ಬರ್ತಾ ಇದ್ರು. ಅವರಿದ್ದ ರೈಲು ಸರಾಗವಾಗಿ ಹೋಗೋದಿಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಕೆಲ ರೈಲುಗಳನ್ನ ನಿಲ್ಲಿಸಿದ್ರು. ರೈಲ್ವೆ ಹಳಿಗಳಲ್ಲಿ ಕೂಡ 0 ಟ್ರಾಫಿಕ್ ಅನ್ನ ಕೊಡಲಾಗಿತ್ತು. ಅವರು ಹೋದ ನಂತರ ಬೇರೆ ರೈಲುಗಳಿಗೆ ಸರಿಯಾಗಿ ವಿಷಯವನ್ನ ಕಮ್ಯುನಿಕೇಟ್ ಮಾಡಲಿಲ್ಲ. ಹೀಗಾಗಿ ಎಲ್ಲ ರೈಲುಗಳು ಒಟ್ಟೊಟ್ಟಿಗೆ ಹೊರಟವು. ಅದು 2 ರೈಲುಗಳು ಪರಸ್ಪರ ಡಿಕ್ಕಿ ಹೊಡೆಯೋದಕ್ಕೆ ಕಾರಣ ಆಯಿತು. ರೈಲ್ವೆ ಲೈನುಗಳು ದುರಸ್ತಿ ಕಂಡಿರಲಿಲ್ಲ. ಇದು ಕೂಡ ಅಪಘಾತಕ್ಕೆ ಕಾರಣ ಆಯಿತು ಅಂತ ಬೇರೆ ಬೇರೆ ವರದಿಗಳು ಬೇರೆ ಬೇರೆ ತರ ಹೇಳ್ತಾ ಹೋದ್ವು. ಆ ಅಪಘಾತದಲ್ಲಿ 3,000 ಮಂದಿ ಸಾವಿಗೀಡಾದ್ರು ಅಂತ ಹೇಳಲಾಯಿತು. ಆದರೆ ಉತ್ತರ ಕೊರಿಯಾದ ಸರ್ಕಾರ ಹೆಚ್ಚು ಮಾಹಿತಿ ಹೊರಬಾರದ ಹಾಗೆ ನೋಡಿಕೊಳ್ತು. ಕಡೆಗೆ 55 ಜನ ಸಾವಿಗೀಡಾದ್ರೆ 1,300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು ಅಂತ ಮಾತ್ರ ಅಲ್ಲಿ ಹೇಳಿದ್ರು. ಇಷ್ಟಾದ್ರೂ ಉತ್ತರ ಕೊರಿಯಾದ ರೋಂಗ್ಚಾಂಗ್ ಅಲ್ಲಿ ನಡೆದ ಈ ದುರ್ಘಟನೆ ಅಲ್ಲಿನ 2ನೇ ಅತಿ ಭಯಾನಕ ಅಪಘಾತ ಅನ್ನಿಸ್ಕೊಳ್ತು. ಅವರ ಮೇಲೆ ನಿರ್ಬಂಧಗಳಿದ್ರು ಕೂಡ ನಾನಾ ದೇಶಗಳು ಅವರಿಗೊಂದಷ್ಟು ನೆರವನ್ನು ಕೊಡೋದಕ್ಕೆ ಮುಂದಾದವು. ಆದರೆ ಅಲ್ಲಿಗೆ ರೆಡ್ ಕ್ರಾಸ್ ಅನ್ನು ಬಿಟ್ಟು ಬೇರೆ ಯಾವುದೇ NGOಗೆ ಉತ್ತರ ಕೊರಿಯಾ ಪ್ರವೇಶ ಕೊಡಲಿಲ್ಲ. ಇನ್ನು ಅಲ್ಲಿಗೆ ಹೋದ ರೆಡ್ ಕ್ರಾಸ್ ತಾನು ಮಾಡ್ತಿದ್ದ ಕೆಲಸಗಳನ್ನ ವಿಡಿಯೋ ಕೂಡ ಮಾಡ್ಕೊಳ್ತಾ ಹೋಯಿತು. ಹೀಗಿರುವಾಗಲೇ ಅಲ್ಲಿಗೆ ಸಿರಿಯಾದಿಂದ ಅಗತ್ಯ ವಸ್ತುಗಳನ್ನು ತುಂಬಿಕೊಂಡು ಬಂದಿದ್ದ ಕಾರ್ಗೋ ವಿಮಾನವೊಂದು ಇಳಿಯಿತು. ಆ ವಿಮಾನದಲ್ಲಿ ಸಾಕಷ್ಟು ನೆರವಿನ ಸಾಮಗ್ರಿಗಳಿದ್ವು. ಆದರೆ ಆ ವಿಮಾನ ಅಲ್ಲಿಂದ ವಾಪಸ್ಸು ಹೊರಡುವಾಗ ಒಂದು ವಿಚಿತ್ರ ನಡೀತು. ಉತ್ತರ ಕೊರಿಯಾ ಸಿರಿಯಾಗೆ 12 ಶವಪೆಟ್ಟಿಗೆಗಳನ್ನ ಆ ವಿಮಾನದಲ್ಲಿ ಕಳುಹಿಸಿಕೊಡ್ತು. ಆ ಶವಪೆಟ್ಟಿಗೆಗಳನ್ನ ಲೋಡ್ ಮಾಡೋದು ಕೂಡ ರೆಡ್ ಕ್ರಾಸ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಯಿತು. ಅದಕ್ಕಿಂತ ಅಚ್ಚರಿ ಅನಿಸಿದ್ದು ಆ ಕಾಫಿನ್ ಬಾಕ್ಸುಗಳನ್ನ ಹೊತ್ತು ತಂದವರು ಹಾಕೊಂಡಿದ್ದ ವೇಷ. ಅವರು ತುಂಬಾ ಸುರಕ್ಷಿತವಾದ ಮೆಡಿಕಲ್ ಗ್ರೇಡ್ನ ಕೋಟುಗಳನ್ನ, ಗೌನುಗಳನ್ನ ಧರಿಸಿದ್ರು. ಅವರ ಮುಖಕ್ಕೆ ಅನಿಲ ಅಪಘಾತಗಳು ನಡೆದ ಸಂದರ್ಭದಲ್ಲಿ ಧರಿಸೋ ಥರದ ಮಾಸ್ಕ್ ಇತ್ತು. ಅವರನ್ನು ನೋಡ್ತಾ ಇದ್ರೆ
ಯಾವುದೋ ನ್ಯೂಕ್ಲಿಯರ್ ಘಟಕದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಥರ ಅವರು ಕಾಣ್ತಾ ಇದ್ರು. ಇದೆಲ್ಲ ಕೂಡ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗ್ತಾ ಹೋಯಿತು. ಹಾಗಾದ್ರೆ ಆ 12 ಶವಪೆಟ್ಟಿಗೆಗಳಲ್ಲಿ ಏನಿತ್ತು? ಹೆಣ ಇದ್ರೆ ಇಷ್ಟೆಲ್ಲ ಮಾಸ್ಕು ಗೌನು ಹಾಕೊಂಡದನ್ನು ಯಾಕೆ ತಂದಿಟ್ರು ಗೊತ್ತಿಲ್ಲ. ಆದರೆ ಶವಪೆಟ್ಟಿಗೆಗಳನ್ನು ಹೊತ್ತ ವಿಮಾನ ಅಲ್ಲಿಂದ ಸಿರಿಯಾಗಿ ಹಾರ್ತು. ಗೆಳೆಯರೆ, ಈ ಘಟನೆ ನಡೆದ ಎಷ್ಟೋ ದಿನಗಳ ನಂತರ ಮೊಸಾದ್ಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಗಳು ಸಿಗತ್ವೆ. ಅಲ್ಲವರಿಗೆ 12 ಶವಪೆಟ್ಟಿಗೆಗಳು, ಅದನ್ನು ತಂದಿಟ್ಟವರ ವೇಷಭೂಷಣ ಬಿಟ್ಟು ತಲೆಗೆ ಬೇರೇನೂ ಹೋಗಲೇ ಇಲ್ಲ. ಆ ಅಪಘಾತದಲ್ಲಿ ಸಿರಿಯಾದ ಸೈಂಟಿಸ್ಟ್ಗಳು ಕೂಡ ಸಾವಿಗೀಡಾದ್ರು ಅಂತ ಹೇಳಲಾಗ್ತಾ ಇತ್ತಾದರೂ ತೀರಾ ವಿಜ್ಞಾನಿಗಳ ಹೆಣವನ್ನ ಹಿಂಗೆಲ್ಲ ಸಾಗಿಸಬೇಕಾ? ಅಲ್ಲಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳ ಥರ ವೇಷ ಹಾಕೊಂಡು ಬಂದವರು ಯಾರು? ಮೊಸಾದ್ ಕೊರಿಯಾ ಹಾಗೂ ಸಿರಿಯಾಗಳ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಳ್ತು. ಇದೆಲ್ಲ ಆಗಿ ಸಾಕಷ್ಟು ತಿಂಗಳುಗಳೇ ಕಳೆದು ಹೋಗಿದ್ವು. ಈ ನಡುವೆ ಸಿರಿಯಾದ ಸರ್ಕಾರಿ ಸೈಂಟಿಸ್ಟ್ ಒಬ್ರು ಲಂಡನ್ ಭೇಟಿಗೆ ಹೋದ್ರು. ಆತನ ಚಲನವಲನಗಳ ಮೇಲೆ ಸಾಕಷ್ಟು ದಿನಗಳಿಂದ ಮೊಸಾದ್ ಕಣ್ಣಿಟ್ಕೊಂಡು ಕೂತಿತ್ತು. ಆತ ಲಂಡನ್ ನಲ್ಲಿ ತಾನು ಉಳ್ಕೊಂಡಿದ್ದ ಹೋಟೆಲ್ನಿಂದ ಸೀದಾ ಬಾರ್ ಒಂದಕ್ಕೆ ಹೋದ. ಅಲ್ಲವನು ತೀರ್ಥ ಸ್ನಾನ ಮಾಡೋ ಹೊತ್ತಿಗೆ ಸುಂದರಿಯೊಬ್ಬಳಲ್ಲಿಗೆ ಬಂದ್ಲು. ಅವಳು ವಯ್ಯಾರವಾಗಿ ನಡ್ಕೊಂಡು ಈ ಬಾರ್ ಕೌಂಟರ್ಗೆ ಬಂದು ಸೈಂಟಿಸ್ಟ್ನ ಪಕ್ಕದಲ್ಲಿ ಕೂತ್ಲು. ಅವಳನ್ನು ನೋಡಿದ ಮೇಲೆ ಇವನಿಗೆ ಸುಮ್ಮನೆ 2 ಪೆಗ್ ಒಳಗೆ ಹೋಯ್ತೇನೋ ಅನ್ಸೋದಕ್ಕೆ ಶುರು ಆಯ್ತು. ಆಕೆ ಅವನನ್ನ ಎಂಗೇಜ್ ಮಾಡ್ಕೊಂಡ್ಲು, ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ಸಿರಿಯಾದ ಸೈಂಟಿಸ್ಟ್ ಕೂಡ ಜಾಕ್ ಪಾಟ್ ಹೊಡಿತು ಅಂದ್ಕೊಂಡ. ಅವಳ ಜೊತೆ ಸಲುಗೆಯಿಂದ ವರ್ತಿಸ್ತಾ ಅಲ್ಲಿ ಪೆಗ್ ಮೇಲೆ ಪೆಗ್ ಹಾಕ್ತಾ ಕೂತ. ಅಷ್ಟರಲ್ಲಿ ಮತ್ತೊಂದು ಕಡೆ ಮೊಸಾದ್ನ ಟೀಮ್ ಈ ಸೈಂಟಿಸ್ಟ್ ಉಳ್ಕೊಂಡಿದ್ದ ಹೋಟೆಲ್ ಕೊಠಡಿಯನ್ನು ಪ್ರವೇಶ ಮಾಡ್ತು. ಅಲ್ಲವನ ಲ್ಯಾಪ್ಟಾಪ್ ಇತ್ತು. ಅದನ್ನು ಓಪನ್ ಮಾಡೋದು ಕೂಡ ಮೊಸಾದ್ಗೆ ಕಷ್ಟ ಏನಾಗ್ತಿರ್ಲಿಲ್ಲ. ಆದ್ರೆ ಈ ದಡ್ಡ ಅದಕ್ಕೆ ಪಾಸ್ವರ್ಡ್ ಅನ್ನು ಕೂಡ ಇಟ್ಟಿರ್ಲಿಲ್ಲ. ಇನ್ನೇನಿದೆ, ಅಲ್ಲಿನ ಡೇಟಾನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಲ್ಯಾಪ್ಟಾಪ್ಗೊಂದು ಬಗ್ ಅನ್ನ ಇನ್ಸ್ಟಾಲ್ ಮಾಡಿ ಬಂದಷ್ಟೇ ವೇಗವಾಗಿ ಮೊಸಾದ್ ಏಜೆಂಟ್ರು ಅಲ್ಲಿಂದ ಹೊರಟು ಹೋದ್ರು. ಅವ್ರು ಹಾಗೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು ಅನ್ನೋದು ಗೊತ್ತಾದ ಮೇಲೆ ಬಾರ್ ಅಲ್ಲಿ ಸೈಂಟಿಸ್ಟ್ ಅನ್ನ ಎಂಗೇಜ್ ಮಾಡ್ಕೊಂಡಿದ್ಲಲ್ಲ ಸುಂದರಿ, ಅವಳು ಕೂಡ ಅಲ್ಲಿಂದ ಎದ್ದು ಹೋದ್ಲು. ಪಾಪ ಸೈಂಟಿಸ್ಟ್ ಅಷ್ಟು ಹೊತ್ತಿಗೆ ಫುಲ್ ಟೈಟ್ ಆಗಿದ್ದ. ಗೆಳೆಯರೆ, ಅವನ ಲ್ಯಾಪ್ಟಾಪ್ ಅಲ್ಲಿ ಒಂದಷ್ಟು ಬ್ಲೂ ಪ್ರಿಂಟ್ಗಳಿದ್ವು, ಫೋಟೋಗಳಿದ್ವು. ಅದನ್ನು ನೋಡಿದ ಮೊಸಾದ್ ತಂಡ ಕೂಡ ಬೆಚ್ಚಿಬಿತ್ತು. ಯಾಕೆಂದ್ರೆ ಅವೆಲ್ಲ ಕೂಡ ಅಣ್ವಸ್ತ್ರಗಳ ತಯಾರಿಗೆ ಯುರೇನಿಯಂ ಅನ್ನ ಶುದ್ಧೀಕರಿಸೋದಕ್ಕೆ ಬಳಸುವ ರಿಯಾಕ್ಟರ್ ಮಾಡೆಲ್ನ ಚಿತ್ರಗಳಾಗಿದ್ವು. ಅಷ್ಟೇ ಅಲ್ಲ, ಅವೆಲ್ಲ ಕೂಡ ಉತ್ತರ ಕೊರಿಯಾ ರಿಯಾಕ್ಟರ್ನ ಮಾಡೆಲ್ ಅನ್ನ ಹೋಲ್ತಾ ಇದ್ವು. ಅಲ್ಲಿಗೆ ಉತ್ತರ ಕೊರಿಯಾದಲ್ಲಿ ವಿಮಾನಕ್ಕೇರಿಸಿದ ಶವಪೆಟ್ಟಿಗೆಗಳು, ಅದನ್ನು ತಗೊಂಡು ಬಂದವರು ವಹಿಸಿದ್ದ ಎಚ್ಚರಿಕೆ, ಈ ಬ್ಲೂ ಪ್ರಿಂಟು ಎಲ್ಲ ಡಾಟುಗಳು ಒಂದಕ್ಕೊಂದು ಜೋಡಿಸ್ಕೊಳ್ತಾ ಹೋದ್ವು. ಅವತ್ತು ಉತ್ತರ ಕೊರಿಯಾದಿಂದ ಸಿರಿಯಾಗೆ ಬಂದದ್ದು ನ್ಯೂಕ್ಲಿಯರ್ ಟೆಕ್ನಾಲಜಿ. ಒಂದು ರೆಡಿ ರಿಯಾಕ್ಟರ್ ಅನ್ನೇ ಉತ್ತರ ಕೊರಿಯಾ ಸಿರಿಯಾಗೆ ಸಾಗಾಟ ಮಾಡಿದೆ ಅಂತ ಮೊಸಾದ್ ಭಾವಿಸ್ತು. ಎಲ್ಲ ಅಂದುಕೊಂಡ ಹಾಗೆ ಆಗಿದ್ರೆ ಇನ್ನು ಕೆಲ ವರ್ಷಗಳಲ್ಲಿ ಸಿರಿಯಾ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡೋ ಮೂಲಕ ಜಗತ್ತಿಗೊಂದು ಶಾಕ್ ಕೂಡ ಕೊಟ್ಟು ಬಿಡ್ತಾ ಇತ್ತು. ಬಶರ್ ಅಲ್ ಅಸದ್ ಅಲ್ಲೊಂದು ಮಹಾಕ್ರಾಂತಿಯನ್ನ ರಹಸ್ಯವಾಗಿ ಮಾಡಿ ಮುಗಿಸ್ತಿದ್ದ. ಆದ್ರೆ ಅಷ್ಟರಲ್ಲಿ ಮೊಸಾದ್ನ ಹದ್ದಿನ ಕಣ್ಣಿಗೆ ಈ ರಹಸ್ಯ ಕಾಣಿಸ್ಕೊಂಡು ಬಿಡ್ತು. ಹಾಗಾದ್ರೆ ಆ ರಿಯಾಕ್ಟರ್ನ ಕಥೆ ಏನು? ಅಲ್ಲಿ ಆಗ್ಲೇ ನ್ಯೂಕ್ಲಿಯರ್ ಇಂಧನ ಸಂಸ್ಕರಣೆ ನಡೀತಿದ್ಯಾ ಅನ್ನೋದನ್ನು ಕೂಡ ಪತ್ತೆ ಮಾಡಬೇಕಿತ್ತು. ಅದನ್ನು ಪತ್ತೆ ಮಾಡೋದಕ್ಕೇನೆ ಅವತ್ತು ಎಲೈಟ್ ಪಡೆಗಳು ಸಿರಿಯಾಗಿ ಹೋಗಿದ್ದು ಮತ್ತು ಅಲ್ಲಿನ ಮಣ್ಣು ಹಾಗೂ ನೀರನ್ನ ಅಲ್ಲಿಂದ ಹೊತ್ತು ತಂದದ್ದು. ಹಾಗವತ್ತು ಸಾಯರತ್ ಮತ್ಕಲ್ ಪಡೆಗಳು ತಂದ ಸ್ಯಾಂಪಲ್ಸ್ ಅನ್ನ ಪರೀಕ್ಷೆ ಮಾಡಲಾಯಿತು. ಅದೃಷ್ಟವಶಾತ್ತು ಅಲ್ಲಿ ವಿಕಿರಣದ ಯಾವ ಅಂಶವೂ ಪತ್ತೆ ಆಗಲಿಲ್ಲ. ಅಂದ್ರೆ ಅಲ್ಲಿನ್ನೂ ಯುರೇನಿಯಂ ಶುದ್ಧೀಕರಣದ ಕೆಲಸ ಶುರು ಆಗಿರಲಿಲ್ಲ. ಇಸ್ರೇಲ್ ನಿಟ್ಟುಸಿರು ಬಿಡ್ತು. ಆದ್ರೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವತ್ತಿನ ಇಸ್ರೇಲ್ನ ಪ್ರಧಾನಿ ಎಹದ್ ಓಲ್ಮರ್ಟ್ ಸಿರಿಯಾದ ಆ ರಿಯಾಕ್ಟರ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸೇನಾ ಪಡೆಗಳಿಗೆ ಆದೇಶವನ್ನು ಕೊಟ್ಟರು. ಅದಕ್ಕಾಗಿ ಏರ್ ಸ್ಟ್ರೈಕ್ ಮಾಡಬೇಕಿತ್ತು. ಆ ಕೆಲಸಕ್ಕೆ ಸ್ಕ್ವಾಡ್ರನ್ 69 ಅನ್ನ ನೇಮಕ ಮಾಡಲಾಯಿತು. ಈ ಸ್ಕ್ವಾಡ್ರನ್ 69 ಅನ್ನ ದಿ ಹ್ಯಾಮರ್ಸ್ ಅಂತ ಕೂಡ ಕರೀತಾರೆ. ಪ್ರಿಸಿಷನ್ ಸ್ಟ್ರೈಕ್ ಅಲ್ಲಿ ಎಕ್ಸ್ಪರ್ಟ್ಸ್ ತಂಡ ಇದು. ಈ ಹಿಂದೆ ಸದಾಂ ಹುಸೇನ್ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ನಾಶ ಮಾಡಿದ್ದ ಹೆಗ್ಗಳಿಕೆ ಕೂಡ ಇದೇ 69 ತಂಡದ್ದು. ಅಲ್ಲಿ 10 ಯುದ್ಧ ವಿಮಾನಗಳು ಈ ಸಿರಿಯಾದ ಕಾರ್ಯಾಚರಣೆಗೆ ಸಿದ್ಧ ಆದವು ಮತ್ತು ಆಪರೇಷನ್ ಆರ್ಚರ್ಡ್ ಅಂತ ಅದಕ್ಕೆ ಹೆಸರಿಟ್ಟರು. ಆ ಕಾರ್ಯಾಚರಣೆ ಶುರು ಆಗೇ ಬಿಡ್ತು. ಗೆಳೆಯರೆ, ಅಲ್ಲವತ್ತು ಸಿರಿಯಾ ನ್ಯೂಕ್ಲಿಯರ್ ವೆಪನ್ ಅನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಗುರುತಿಸಿದ್ದ ಜಾಗ ಇತ್ತಲ್ಲ, ಅದು ಸಿರಿಯಾ ಮತ್ತು ಇರಾಕ್ನ ಗಡಿಯಲ್ಲಿತ್ತು. ಅದನ್ನ ಡೈರ್ ಎಝೋರ್ ಅಂತ ಕರೀತಾರೆ. ಇಸ್ರೇಲ್ನಿಂದ ಆ ಪ್ರದೇಶ ತುಂಬಾನೇ ದೂರದಲ್ಲಿತ್ತು. ಅಷ್ಟೇ ಅಲ್ಲ, ಸಿರಿಯಾ ಕೂಡ ರಷ್ಯಾದ ಏರ್ ಡಿಫೆನ್ಸ್ ಮತ್ತು ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಗಳನ್ನ ಇಟ್ಕೊಂಡಿತ್ತು. ಹೀಗಾಗಿ ಅಲ್ಲಿ ದಾಳಿ ಮಾಡೋದು ತುಂಬಾ ಸುಲಭದ ಕೆಲಸ ಏನಾಗಿರಲಿಲ್ಲ. ಹಾಗಂತ ಸುಮ್ಮನಿರೋದಕ್ಕೂ ಸಾಧ್ಯ ಇರಲಿಲ್ಲ. ಆ ಭಾಗದಲ್ಲಿನ ಯಾವ ಇಸ್ಲಾಮಿಕ್ ದೇಶ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನ ಮಾಡ್ಕೋಬಾರ್ದು. ಅದು ಶಕ್ತಿಯ ಅಸಮತೋಲನಕ್ಕೆ ಕಾರಣ ಆಗುತ್ತೆ ಮತ್ತು
ಅಮೆರಿಕಾದ ಪ್ರಾಬಲ್ಯವನ್ನು ಕೂಡ ಮಧ್ಯಪ್ರಾಚ್ಯದಲ್ಲಿ ನಾಶ ಮಾಡಿಬಿಡುತ್ತೆ. ಅಲ್ಲಿನ ಅರಬ್ ದೇಶಗಳು ನ್ಯೂಕ್ಲಿಯರ್ ಆಯುಧಗಳಿರೋ ದೇಶದ ಆಶ್ರಯವನ್ನ ಸೇರಿಬಿಡ್ತಾರೆ. ಹಾಗಾದ್ರೆ ಡಾಲರ್ನ ಪ್ರಭಾವ ಕೂಡ ಮುಗಿದು ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರದು ಅಂತ ಅಮೆರಿಕ ಹಾಗೂ ಇಸ್ರೇಲ್ಗಳು ಪ್ರಯತ್ನವನ್ನು ಮಾಡ್ತಲೇ ಇವೆ. ಸೊ ಇಸ್ರೇಲ್ ಯುದ್ಧ ವಿಮಾನಗಳ ಮತ್ತು ಮೆಡಿಟರೇನಿಯನ್ ಮೂಲಕ ಟರ್ಕಿಯ ವಾಯುಗಡಿಯನ್ನ ಪ್ರವೇಶ ಮಾಡಿ ಅಲ್ಲಿಂದ ಸಿರಿಯಾದ ಡೈರ್ ಪ್ರದೇಶಕ್ಕೆ ನುಸುಳಿ ಆ ನ್ಯೂಕ್ಲಿಯರ್ ಬೇಸ್ ಅನ್ನ ನಾಶ ಮಾಡೋದಕ್ಕೆ ಪ್ಲಾನ್ ಸಿದ್ಧ ಆಯಿತು. ಅಲ್ಲಿ ಮೊದಲಿಗೆ 10 ಏರ್ಕ್ರಾಫ್ಟ್ಗಳು ಆಕಾಶಕ್ಕೆ ಜಿಗಿದ್ವು. ಮೆಡಿಟರೇನಿಯನ್ ಸಮುದ್ರದಲ್ಲಿ ಹಾರ್ತಾ ಇರುವಾಗ 3 F-15ಗಳು ಮತ್ತೆ ಇಸ್ರೇಲ್ಗೆ ವಾಪಸ್ ಬಂದವು. ಅಲ್ಲಿ ಉಳಿದ 7 ಯುದ್ಧ ವಿಮಾನಗಳು ನಿಗದಿತ ದಾರಿಯಲ್ಲಿ ಸಿರಿಯಾಗ್ ಹೋಗಿ ನಿರ್ದಿಷ್ಟ ಪ್ರದೇಶದ ಮೇಲೆ ದಾಳಿ ಮಾಡಬೇಕಿತ್ತು. ಅದೇ ಸಂದರ್ಭದಲ್ಲಿ ಸಿರಿಯಾದ ರಡಾರ್ಗಳಲ್ಲಿ 100 ಯುದ್ಧ ವಿಮಾನಗಳು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ವು. ಮರುಕ್ಷಣವೇ ಅವು ಮಾಯಾ ಕೂಡ ಆಗ್ತಾ ಇದ್ವು, ಕಾಣಿಸ್ಕೊಳ್ತಾ ಇದ್ವು, ಮಾಯಾ ಆಗ್ತಾ ಇದ್ವು. ಇದನ್ನ ಟೆಕ್ನಿಕಲ್ ಗ್ಲಿಚ್ ಇರಬೇಕು ಅಂತ ಸಿರಿಯಾ ನೆಗ್ಲೆಕ್ಟ್ ಮಾಡ್ತು. ಹೀಗಲ್ಲೊಂದು ಗ್ಲಿಚ್ ಅನ್ನ ಕ್ರಿಯೇಟ್ ಮಾಡಿದ್ದು ಕೂಡ ಇಸ್ರೇಲೇ. ಅವರು ರಡಾರ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡೋದ್ರ ಮೂಲಕ ತಮ್ಮ ಯುದ್ಧ ವಿಮಾನಗಳನ್ನ ಆ ರಡಾರ್ನ ಕಣ್ಣು ತಪ್ಪಿಸಿದ್ರು. ಇನ್ನೇನು ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಆಗಬೇಕು ಅನ್ನೋಷ್ಟರಲ್ಲಿ ಅದರ ರಕ್ಷಣೆಗಾಗಿ ಅಲ್ಲಿ ಅಳವಡಿಸಲಾಗಿದ್ದ ಏರ್ ಡಿಫೆನ್ಸ್ ಆಕ್ಟಿವ್ ಆಯಿತು. ಅದು ಇಸ್ರೇಲಿ ಯುದ್ಧ ವಿಮಾನಗಳನ್ನ ಗುರುತಿಸ್ತು, ಮಿಸೈಲ್ಗಳನ್ನು ಕೂಡ ಫೈರ್ ಮಾಡ್ತು. ಗೆಳೆಯರೆ, ಜಗತ್ತಿನ ಅತ್ಯುತ್ತಮ ಯುದ್ಧ ವಿಮಾನ ಪೈಲಟ್ಗಳನ್ನು ನಾವು ಪಟ್ಟಿ ಮಾಡಿದ್ರೆ ಅದರಲ್ಲಿ ಭಾರತ ಮತ್ತು ಇಸ್ರೇಲಿನ ಪೈಲಟ್ಗಳು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಅವತ್ತು ಅಷ್ಟೇ ಸಿರಿಯಾದ ಮಿಸೈಲ್ಗಳನ್ನು ತಪ್ಪಿಸ್ಕೊಳ್ತಾ ಇಸ್ರೇಲ್ ಯುದ್ಧ ವಿಮಾನಗಳು ತಮ್ಮ ಟಾರ್ಗೆಟ್ ಮೇಲೆ ದಾಳಿಯನ್ನ ಮಾಡೇ ಬಿಟ್ವು. ಹಾಗೆ ಆಪರೇಷನ್ ಅನ್ನ ಯಶಸ್ವಿಯಾಗಿ ಮುಗಿಸಿ ಎಲ್ಲ ಯುದ್ಧ ವಿಮಾನಗಳ ಸಮೇತ ಪೈಲಟ್ಗಳು ಇಸ್ರೇಲ್ಗೆ ವಾಪಸ್ ಕೂಡ ಬಂದರು. ಇನ್ನು ಈ ಕಾರ್ಯಾಚರಣೆಯ ಬಗ್ಗೆ ಇಸ್ರೇಲ್ ಎಲ್ಲೂ ಏನು ಹೇಳ್ಕೊಳ್ಳೋದಕ್ಕೆ ಕೂಡ ಹೋಗಲಿಲ್ಲ. ಆದರೆ ಅಮೆರಿಕಾಗೆ ಹೇಳಬೇಕಲ್ಲ, ಜಾರ್ಜ್ ಡಬ್ಲ್ಯೂ ಬುಷ್ಗೆ ಕಾರ್ಯಾಚರಣೆ ಎಲ್ಲ ಮುಗಿದ ಮೇಲೆ ಮಾಹಿತಿಯನ್ನು ರವಾನೆ ಮಾಡಲಾಯಿತು. ಬಶರ್ ಅಲ್ ಅಸದ್ ಕೂಡ ಆ ದಾಳಿ ಬಗ್ಗೆ ಯಾರಿಗೂ ಏನು ಹೇಳೋದಿಕ್ಕೆ ಹೋಗಲಿಲ್ಲ. ಏನಂತ ಹೇಳ್ಕೊತಾನೆ ಪಾಪ, ನಾವು ಅಣ್ವಸ್ತ್ರವನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದ್ವಿ, ಇಸ್ರೇಲ್ ಬಂತು, ಅಲ್ಲಿಗೆ ಹೊಡೀತು ಹೋಯ್ತು ಅಂತ ಹೇಳ್ಕೊತಾನ. ಅಲ್ಲಿಗೆ ಸಿರಿಯಾದಲ್ಲಿ ತಲೆ ಎತ್ತುತ್ತಾ ಇದ್ದ ನ್ಯೂಕ್ಲಿಯರ್ ಫೆಸಿಲಿಟಿ ಒಂದು ಆರಂಭದಲ್ಲೇ ಗರ್ಭಪಾತಕ್ಕೀಡಾಯಿತು. ಇಷ್ಟರ ನಂತರವೂ ಅಲ್ಲೊಂದು ಪ್ರಶ್ನೆ ಹಾಗೆ ಉಳಿಯುತ್ತೆ, ಆ ನ್ಯೂಕ್ಲಿಯರ್ ಕೇಂದ್ರವನ್ನ ಸಿರಿಯಾನೇ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಿತ್ತಾ ಅಥವಾ ಇರಾನ್ ಅಲ್ಲದನ್ನ ಮಾಡಿಸ್ತಾ ಇತ್ತಾ? ಈ ಪ್ರಶ್ನೆಗೂ ಅಲ್ಲಿ ಉತ್ತರ ಸಿಗಲಿಲ್ಲ. ಆದರೆ ಇದೊಂದು ದಾಳಿಯೊಂದಿಗೆ ಎಲ್ಲವೂ ಅಲ್ಲಿ ಮುಗಿಲೂ ಇಲ್ಲ. ಆ ಅಣ್ವಸ್ತ್ರ ಕಾರ್ಯಕ್ರಮದ ರೂವಾರಿ ಇದ್ನಲ್ಲ, ಅವನು ಮತ್ತೊಮ್ಮೆ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಸಿದ್ಧಪಡಿಸೋದಕ್ಕೆ ಮುಂದಾದ. ಹೀಗಾಗಿ ಅವನನ್ನು ಕೂಡ ಇಸ್ರೇಲ್ ಅನಿವಾರ್ಯವಾಗಿ ಬೇಟೆ ಆಡಲೇಬೇಕಾಗಿ ಬಂತು. ಹಾಗಾದ್ರೆ ಯಾರವನು, ಅವನ ಹಿನ್ನೆಲೆ ಏನು, ಅವನನ್ನು ಇಸ್ರೇಲ್ ಹೊಡೆದು ಹಾಕಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮತ್ತಷ್ಟು ಕುತೂಹಲಕಾರಿ ವಿಷಯ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.